ಯಾಕೆ ಅನ್ನುವಂಥದ್ದು ಹೇಳಿ ಜನತೆಗೆ. ಆಯಿತು. ನಿಮಗೆ ಧರ್ಮಶಾಸ್ತ್ರವನ್ನು ಸನಾತನ ಧರ್ಮದಲ್ಲಿ ಇದೇ ಶಾಸ್ತ್ರ ನಾನು ಇದನ್ನೇ ಪಾಲನೆ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಒಂದೇ ಶಾಸ್ತ್ರವಲ್ಲವೇ ಅಥವಾ ಬೇರೆ ಬೇರೆಯೇ? ಒಬ್ಬೊಬ್ಬರದು ಒಂದೊಂದು ಶಾಸ್ತ್ರವೇ? ಮಧ್ವರ ಶಾಸ್ತ್ರವೇ? ರಾಮ ಅನುಜರ ಶಾಸ್ತ್ರವೇ? ಶಂಕರರ ಶಾಸ್ತ್ರವೇ? ನೀವು ಯಾರ್ದನ್ನು ಫಾಲೋ ಮಾಡ್ತಿದ್ದೀರಿ? ನಾವು ಇಂಥದ್ದನ್ನು ಫಾಲೋ ಮಾಡ್ತಿದ್ದೀವಿ ಸ್ವಾಮಿ, ಹೌದೋ? ಏಕೀರೂಪದಲ್ಲಿ ನಿನ್ನ ಸಾಧನೆ ಅಲ್ಲ. ಏಕಲವ್ಯನಿಗೆ ಗುರು ದ್ರೋಣನೇ ಇರಬಹುದು. ಏಕಲವ್ಯನದು ವಿದ್ಯಾಲಯನೇ, ಅದು ದ್ರೋಣರು ಹೇಳ್ಕೊಡ್ಲೇ ಇಲ್ವಲ್ಲಯ್ಯ. ಅವರ ಮೇಲಿಟ್ಟಂಥ ನಂಬಿಕೆ, ಅವರ ಮೇಲಿಟ್ಟಂಥ ಭಕ್ತಿ, ಅವರ ಮೇಲಿಟ್ಟಂಥ ವಿಭಕ್ತಿ ಅವನಿಗೆ ವಿದ್ಯಾಧರನನ್ನಾಗಿ ಮಾಡಿಬಿಡ್ತಲ್ಲಯ್ಯ. ರಾಮ ನನ್ನ ದೇವರು, ಕೃಷ್ಣ ನನ್ನ ದೇವರು, ದಶಾವತಾರಗಳು ನನ್ನ ದೇವರು. ದಶಾವತಾರದಲ್ಲಿ ಒಂದೊಂದರಲ್ಲಿ ಒಂದೊಂದು ರೂಪ ತೋರಿಸಿದ್ದಾನೆ ಸ್ವಾಮಿ. ಮತ್ಸ್ಯಾವತಾರದಲ್ಲೊಂದು ಕತೆ ಹೇಳ್ತಾನೆ, ಕೂರ್ಮದಲ್ಲಿ ಬೇರೆ ಕತೆ ಹೇಳ್ತಾನೆ. ಹಾಗೆ ನೀವು ಧರ್ಮಶಾಸ್ತ್ರ ಇದನ್ನು ಹೇಳಿದೆ ಅಂದರೆ ನೀವು ಅದನ್ನು ಫಾಲೋ ಮಾಡಬೇಕು ಅನ್ನೋಂಥದ್ದು ನೀನು ಅದರೊಳಗಡೆ ಸೇರ್ಕೊಂಡ್ರೆ. ನಾನು ಅದರೊಳಗಡೆ ಸೇರಲ್ವೇ? ನೀವೊಬ್ಬರೇ ಹೊರತಾ ಎಲ್ಲಕ್ಕೂ? ನಾನು ಒಬ್ಬನೇ ಹೊರತಲ್ಲ, ನನ್ನಂಥವ್ರು ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬಂದು ಹೊರಟೋಗಿದ್ದಾರೆ ಈ ಜಗತ್ತಿಗೆ. ನಾನು ಒಬ್ಬನೇ ಹೊರತಕ್ಕಾಗ್ತೀನಿ. ನಾನೊಬ್ಬನೇ ಹೊರತಲ್ಲ, ಈ ಸಾಕ್ಷಿಗಳು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಸಿಗ್ತವೆ. ನನ್ನ ಮನೋಧರ್ಮದ ಪ್ರಕಾರ ನೀನು ನಡೀತಾ ಇದೆಯಾ ಅಂದರೆ ನಾನು ನಡೀತಾ ಇದ್ದೀನಿ. ಕಾಳಿ ಎನ್ನುವಂಥದ್ದು ಒಂದು ಮಹಾಶಕ್ತಿ, ಅದು ನಿನ್ನ ಕುಂಡಲಿನಿಯ ಶಕ್ತಿ, ಅದು ಮಾಯೆ. ಆ ಮಾಯೆಯನ್ನು ದಾಟಿ ಹೋದರೆ ನಿನಗೆ ಪರಮಾತ್ಮ ಸಿಗ್ತಾನೆ ಎನ್ನುವಂಥದ್ದು ಆಧ್ಯಾತ್ಮ. ನಮ್ಮಲ್ಲಿ ಕಾಳಿ ಅಂತ ಅಂದರೆ ಅದು ಮಹಾದೇವತೆ, ಅದು ಎಂಥ ದೇವತೆ ಅಂತಂದರೆ ದುಷ್ಟ ಸಂಹಾರ ದೇವತೆ ಅನ್ನೋದು. ಕಾಳಿ ಅಂದರೆ ಕಪ್ಪು. ಕಪ್ಪೆಲ್ಲಿದೆ ಅಂತ ಅಂದರೆ ನನ್ನ ಒಳಗಡೆ ಇದೆ. ಆ ಕಪ್ಪನ್ನು ಕಳೆದು ಮೇಲಕ್ಕೆ ಹೋದಾಗ ನಿನಗೆ ಕನ್ಯಾಕುಮಾರಿ ಕನ್ಯೆ ಅವಳು. ಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗಬೇಕು. ಯಾರನ್ನು ನೋಡೋಕ್ಕೆ? ಶಿವನ್ ನೋಡೋಕ್ಕೆ. ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾಠನೇ ಅಲ್ವೇನಯ್ಯ ನಿನಗೆ? ಅದನ್ನೆಲ್ಲ ಕಲ್ತ್ಕೊಳ್ತಾ ಹೋಗ್ತಾ ಇದ್ರೆ ಕಲಿಸ್ತಾ ಹೋಗುತ್ತೆ ನಿನಗೆ. ಪ್ರಕೃತಿ ಕಲಿಸುತ್ತೆ. ಪ್ರಕೃತಿಗಿಂತ ಮಿಗಿಲಾದ ಗುರು ಇಲ್ಲ, ಪ್ರಕೃತಿಗಿಂತ ಮಿಗಿಲಾದ ಅಧ್ಯಯನ ಇಲ್ಲ ನಿನಗೆ. ಪ್ರಕೃತಿ ನಿನಗೆ ಪಾಠ ಹೇಳ್ಕೊಡೋದಕ್ಕಿಂತ ಮಿಗಿಲಾದ ಶಾಸನಗಳಿಲ್ಲ. ನೀವು ಯಾವುದನ್ನು ಕಲಿತಾ ಇದ್ದೀರಾ? ನಿನ್ನಿಂದಲೂ ಕಲಿತಾ ಇದ್ದೀನಿ, ನೀನು ಕಲಿಸ್ತಿದ್ದಿ. ಅಲ್ಲ, ನೀವು ಪೀಠಾಧಿಪತಿನೋ ಅಥವಾ ಸ್ವಾಮಿಗಳ ಸ್ಥಾನದಲ್ಲಿ ಕೂತವರು ಇರೋರಿಗೆ ಹೇಳಬೇಕು, ನಮ್ಮಿಂದೇನು ಕಲಿಯೋಕ್ಕೆ ಸಾಧ್ಯ ಇದೆ? ಯಾಕಿಲ್ಲ? ಈಗ ಆಡ್ತಿರೋಂಥ ಮಾತುಗಳಲ್ಲಿ ಎಷ್ಟು ಮುತ್ತುಗಳು ಬರ್ತದೋ ಅದು